ನೀವಿವಾಗ ನೋಡ್ತಾ ಇರೋದು 150 acres ಕಾಫಿ ಎಸ್ಟೇಟು. ನೋಡ್ಬೋದು ನಮ್ಮ ಮಾಲೀಕರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ. ಮೆಷಿನು ಇದು ನೀರು ಹೊಡಿಯೋದು ಇಂಜಿನ್ 2 ಇಂಜಿನ್ಗಳು, ಸಣ್ಣ ಟ್ರ್ಯಾಕ್ಟ್ರು, ಮಿನಿ ಟ್ರ್ಯಾಕ್ಟ್ರು, ಇದು 2 ದೊಡ್ಡ ಟ್ರ್ಯಾಕ್ಟ್ರ್ ಇದೆ, ಜನರೇಟರ್ ಇದೆ, ಎಲ್ಲವೂ ನಮ್ಮದೇ. ಈಗ ಯಾರು ಭೂಮಿನ ಕಡೆ ತನಕ ಇಟ್ಕೊಳ್ತಾರೋ ಅವರೇ ಕೋಟ್ಯಾಧಿಪತಿ. ಈಗ ವರ್ಷ ಪೂರ್ತಿ ಕೆಲಸ, ಒಂದು ದಿವಸನೂ ಅದು ಫ್ರೀ ಇರಲ್ಲ. ಕಾಫಿ ಕೆಲಸದವ್ರು ಬೇಕೇ ಬೇಕು. ಹೈಯೆಸ್ಟ್ ಭಾಳ ಹಿಂದೆ 80 ಟನ್ ಆಗಿತ್ತು 150 ಎಕರೆಗೆ, ಅದೇ ಹೈಯೆಸ್ಟ್. ಕಂಚಿಗುರು ಅಂತೀವಿ ಇದನ್ನ. ಅಲ್ಲಿ ಚಿಗುರು ತೆಗಿಬೇಕು, ಇದು ತೆಗಿಬೇಕು, ಪೂರ್ತಿ ತೆಗಿಬೇಕು ಇದೆಲ್ಲ ಕಂಚಿಗುರನ್ನ. ಮತ್ತು ಈ ಅಡ್ಡ ರೆಕ್ಕೆಗಳು, ಈ ಸಣ್ಣ ಸಣ್ಣದು ಚಿಗುರು, ಫಸಲು ಇಲ್ಲದೆ ಇರೋದು ತೆಗಿಬೇಕು, ಫಸಲು ಇದ್ದವನು ಬಿಡ್ಬೇಕು. ಇದೊಂದ್ಸಲ ತೆಗೆದಿದ್ದಾರೆಲ್ಲ, ಬರೀ ಇದು ಚಿಗುರು ಕೈ ಆಡಬೇಕಷ್ಟೇ. ಚಂದ್ರಗಿರಿ ಕಾಫಿ, ಅರೇಬಿಕಾ ಕಾಫಿ, ಆಲೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದೇ 3 ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ಎಲ್ಲಿಗೆ? ಇದೆಲ್ಲ ಹೆಚ್ಚು ಕಡಿಮೆ ಊರವರು ಇದಿದ್ದಾಗ ಹಬ್ಬ ಹರಿದಿನಗಳಲ್ಲಿ ಕೇಳ್ತಾರೆ, ಅವ್ರಿಗೆ ತೊಗೊಂಡೋಗಿ ನಿಲ್ಸೋದು. ಹಂಗೆ ಆಗ್ತದೆ. ಸೋಷಿಯಲ್ ಸರ್ವಿಸ್. ನೀವೇನು ಕೊಂಡ್ಕೊಳಂಗೆ ಇಲ್ಲ ಅನ್ಸುತ್ತೆ? ಯಾವುದು ಇಲ್ಲ ಹಾಗೇನಿಲ್ಲ, ಸುಮ್ಮನೆ ಇದು ಕೊಂಡ್ಕೊಳ್ಳೇಬೇಕು. ಇದು ಲಿಚಿ ಅಲ್ಲ, ಸಾರಿ, ಚೆರಿ, ಬಾರ್ಬಡಾಸ್ ಚೆರಿ ಅಂತೇಳಿ. ಟೇಸ್ಟ್ ಮಾಡ್ಬೋದು. ಇನ್ನು ಹಣ್ಣಾಗಿಲ್ಲ ಪೂರ್ತಿ, ಅಂತ ಟೇಸ್ಟ್ ಇಲ್ಲ. ಅದು ಸ್ವಲ್ಪ ಹುಳಿ ತರ ಇದೆ, ಸ್ವಲ್ಪ ಇನ್ನೂ ಇದಾಗಿಲ್ಲ. ಇದು ಮಿರಾಕಲ್ ಫ್ರೂಟ್ ಅಂತ. ಇದು ಹಣ್ಣಿಲ್ಲ, ಹಣ್ಣಿದ್ರೆ ಫ್ರೂಟ್ಸ್ ಅಂತ ಹೆಸರೇ ಮಿರಾಕಲ್. ಇದನ್ನು ಹಣ್ಣನ್ನ ನೀವು ಸುಮ್ಮನೆ ಒಂದನ್ನ ತಿಂದು ಕೆಂಪಾಗಿರ್ಬೇಕು. ಕಾಯಿ ಸೈಜ್ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಚೂರು ಇದಾಗುತ್ತೆ. ಹಣ್ಣನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಆಡಿಸ್ಬಿಟ್ಟು ಬೀಜ ಉಗಿದು ನೀವೇನು ತಿಂದರೂ ಸಿಹಿ ಆಗುತ್ತೆ. ಎಸ್ಪೆಷಲಿ ಹುಳಿ ಇರೋದು ನಿಂಬೆಹಣ್ಣಿನ ಜ್ಯೂಸ್ ತಗೊಳ್ಳಿ, ನಿಂಬೆಹಣ್ಣಿನ ಜ್ಯೂಸ್ ತಿಂದರೂ ಅದು ಸಿಹಿನೇ. ಮೊಸರು ತಿನ್ನಿ ಸಿಹಿ, ನೀರು ಕುಡೀರಿ ಸಿಹಿ. ಸ್ನೇಹಿತರು ಯಾರಾದ್ರೂ ಮನೆಗೆ ಬಂದಾಗ ಈ ತರದ ಹಣ್ಣು ಕೊಟ್ಬಿಟ್ಟೆ ಆಮೇಲೆ ಏನಾರು ಖಾರ ಉಪ್ಪು ಏನು ಕೊಟ್ಟರು ಅವ್ರಿಗೆ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ಹುಳಿ ಎಲ್ಲ ಸಿಹಿ ಮಾಡಾಕತ್ತೆ. ಅಷ್ಟು ಅದಕ್ಕೆ ಮಿರಾಕಲ್ ಅಂತ ಹೆಸರು. ಅದಕ್ಕೆ ಮಿರಾಕಲ್. ಏನು ಶೆಡ್ ಏನೋ ಮಾಡಿದ್ದೀರಾ? ಇದು ಇಲ್ಲ, ಅದು ಹುಲಿ ಇದು ಕೋತಿಗಳಿಗೆ ಹೆದರ್ಸಕ್ಕೆ ಅಂತ ಮಾಡಿದ್ವಿ. ಕೋತಿಗಳು ಮೊದಲು ಹೆದರ್ತಾ ಇತ್ತು, ಹುಲಿ ಡಾಲು. ಆಮೇಲೆ ಬಂದು ಅದ್ರ ಬಾಲನೇ ಹೇಳಿ ಯಕ್ಷ ಮಾಡ್ಬಿಟ್ಟು ಕೋತಿಗಳಿಗೆ ಗೊತ್ತಾದ್ರು ಡಮ್ಮಿ ಹುಲಿ ಅಂತ ಹೇಳಿ, ಒರಿಜಿನಲ್ ಅಂತ ಹೇಳಿ. ಹೌದು, ಇದೊಂದು ಹಣ್ಣಿನ ಗಿಡ. ಇದು ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು. ಇವೆಲ್ಲನೂ ಮತ್ತೆ ಈಗ ರೀಕಲೆಕ್ಟ್ ಮಾಡಿ ನೇಮಿಂಗ್ ಮಾಡಿಬಿಡ್ಬೇಕು. ನಾನು ಈ ಸರಿ ನೇಮ್ ಮಾಡೋಣ ಅಂತ ಮಾಡಿದ್ದೀನಿ. ಇದನ್ನು ಹೇಳಿದ್ದೆ, ಅಲ್ಲಿ ತೋರಿಸಿದ್ನಲ್ಲ ನಿಮಗೆ. ಸಪೋಟ ವೆರೈಟಿ ಇದೊಂಥರ ಇದ್ರದ್ದು ವೆರೈಟಿ. ಸಪೋಟ ಥರದ್ದು ಈ ಕಲರ್ ಬರುತ್ತಾ? ಯೂಶಲಿ ಸಪೋಟ ಎಲ್ಲ ಬ್ರೌನ್ ಕಲರ್ ಆ ಥರ ನೋಡಿ, ಕೇಸರಿ ಕಲರ್ ಇದೆ. ಈ ಸಪೋಟ ಅಲ್ಲ, ಇದು ಅದೇ ಜಾತಿಗೆ ಸೇರಿದ್ದು. ಇಲ್ಲ, ಎಲ್ಲ ಸುಮ್ಮನೆ ಜಸ್ಟ್ ಬಂದವರಿಗೆ ತೋರ್ಸೋದು, ಇದು ಮಾಡೋದು, ಸಂತೋಷ. ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀರಾ ಈ BSc? ಇಲ್ಲ, ಏನಿಲ್ಲ. ಹೈಬ್ರಿಡ್ ಬೋರೆ, ಬರ್ರ್ ಅಂತಾರೆ, BR ಬರ್ರ್. ಇದು ಯಾವುದು ದೇವಸ್ಥಾನದ ಹತ್ರ ಇರುತ್ತಲ್ಲ, ಬಿಲ್ಪತ್ರೆ, ಅದು ಆ ಗಿಡ. ಅಂದರೆ ಎಷ್ಟು ತೋಟಕ್ಕೆ? ಇದು ರಾಂಬುಟಾನ್ ಅಂತ ಸಿಲೋನಲ್ಲಿ, ಕೇರಳದಲ್ಲಿ ಹಣ್ಣು ಸಿಗುತ್ತೆ ಜಾಸ್ತಿ. ಕರಾವಳಿನಲ್ಲಿ, ಮಂಗಳೂರಲ್ಲಿ ಚೆನ್ನಾಗಿರುತ್ತೆ, ಭಾಳ ಕೆಂಪುದು ಸ್ಪೈನಿ. ಇದು ಥೈಲ್ಯಾಂಡ್. ಇದು ಪೊಮೆಲೋ ಅಂದರೆ ಇದು ಚಕೋತ, ಥೈಲ್ಯಾಂಡು. ಇದು ಸೇಬು ಬೆಳಿಬೋದು ಅಂತ ಬೆಳೆದು ಹಾಕಿದ್ದೀನಿ. ಬಟ್ ಇನ್ನೂ ಕಾಯಿ ಕಟ್ಟಿಲ್ಲ, ಅದೇ ನನಗೆ ವರಿ, ಯಾಕೆ ಕಾಯಿ ಕಟ್ಟಿಲ್ಲ ಅಂತ. ಅಂದರೆ ಕಾಶ್ಮೀರದಷ್ಟೇ ಸೇಬು ಸೀಮಿತವಾಗಿತ್ತು, ಇವಾಗ ಮಲೆನಾಡು ಭಾಗಕ್ಕೂ ಬಂದಿದೆ. ನೋಡಿ, ಮೊನ್ನೆ ಬಾಗಲಕೋಟೆನಲ್ಲಿ ಯಾರೋ ಬೆಳೆದಿದ್ದಾನೆ ಅಂತ ಪ್ರೈಮ್ ಮಿನಿಸ್ಟರ್ ಅವ್ನಿಗೆ ಇದು ಮಾಡಿದ್ದಾರೆ, ಇದು ಕೊಟ್ಟಿದ್ದಾರೆ ಅವನಿಗೆ, ಶಬಾಸ್ಗಿರಿ. ಹೌದು. ನೀರಾವರಿ ಎಲ್ಲ ಹೇಗೆ ಇಲ್ಲಿ? ಎಷ್ಟು ನೀರಾವರಿ ಇಲ್ಲ, ನೀರಾವರಿ ಇದಿದೆ, ಬೋರ್ ಇದೆ. ಬೋರಲ್ಲಿ ಎಷ್ಟಾಗುತ್ತೆ ಅಷ್ಟು ಸುಮ್ಮನೆ ಇದಕ್ಕೆಲ್ಲ ನೀರಾವರಿ ಮಾಡ್ತೀವಿ. ಇದಕ್ಕೆಲ್ಲ ತೋಟಕ್ಕೆಲ್ಲ ನಾವು ಹೊಳೆ ನೀರು. ಹೌದು, ರೆಗ್ಯುಲರ್ ಆಗಿ ಒಂದ್ಸಲಿ ಮಾಡ್ತೀವಿ ಅಷ್ಟೇ, ರೆಗ್ಯುಲರ್ ಆಗಿ ಹೊಡಿಯಲ್ಲ ಅದು. ಯಾವಲ್ಲ ಒಂದ್ಸಲಿ ಈಗ ಹೂವಿನ ಟೈಮಲ್ಲಿ ಹೊಡೆದು ಬಿಡ್ತೀವಿ. ಏನಾಯ್ತು? ಇಲ್ಲ, ಇದು ಯಾವ್ದೋ ಬಳ್ಳಿ ಹಬ್ಬಿದೆ ಸುಮ್ಮನೆ. ಅಂದರೆ ನೀವೆಲ್ಲ ಗಿಡಗಳನ್ನ ಒಂದು ರೀತಿಯಾಗಿ ಮಾತಾಡಿಸ್ಕೊಂಡು ಹೋಗ್ತೀರಾ? ಅಲ್ಲ, ನೋಡ್ಕೊಂಡೆ ಹೋಗಿ. ನನಗಿದೆ ಫಸ್ಟ್ ಸಮಾಧಾನ, ಆಮೇಲೆ ತೋಟಕ್ಕೆ ಹೋಗ್ತೀನಿ. ಅಷ್ಟೇ. ಇದು ನನಗೆ ಹಣ್ಣಿನ ತೋಟ ನೋಡಿ ಸಮಾಧಾನ ಕೊಡೋದೆ. ಇದು ಮಲ್ಬೆರಿ ಪ್ಲಾಂಟು, ರೇಷ್ಮೆ ಹಣ್ಣು. ಇದು ಹಣ್ಣು ಬಿಡುತ್ತೆ, ಒಂದು ಉದ್ದನೇ ಇದು ಬೀಳುತ್ತೆ. ಹಕ್ಕಿಗಳು ಬಿಡ್ತಾನೆ ಇಲ್ಲ ಇತ್ತೀಚೆಗೆ, ನಮಗಿಂತ ಮುಂಚೆ ಬಂದು ತಿಂದು ಹಾಕ್ಬಿಡ್ತವೆ. ಅದು ಬಿಳಿ ಸಪೋಟ. ಇದು ಲಿಲ್ಲಿ ಪಿಲ್ಲಿ ಅಂತ ನೋಡಿ. ಇದು ಅಂತ ಹಣ್ಣು ಚೆನ್ನಾಗಿರಲ್ಲ, ತಿನ್ಬೋದು ನೀವು. ಇಲ್ಲಿದೆ ನೋಡಿ, ಒಂದೊಂದಿದೆ ಹಣ್ಣು ಚೆನ್ನಾಗಿರಲ್ಲ, ಸುಮ್ಮನೆ. ಇದು ವೆರೈಟಿ ಅಂತ, ಲಿಲ್ಲಿ ಪಿಲ್ಲಿ ಅಂತ ಇದೆ ನೋಡಿ. ಹಣ್ಣು ಕುಯ್ಕೊಟ್ನಲ್ಲ ನಿಮಗೆ. ಇಲ್ಲಿದೆ ಕೈಯಲ್ಲಿದೆ, ಇಲ್ಲಿದೆ, ಬಂಚಿದೆ, ಇಲ್ಲೆಲ್ಲ ಇತ್ತಲ್ಲ. ಸ್ವಲ್ಪ ಹುಳಿ. ಹಾಂ, ರೌಂಡ್ ನೋಡಿದ್ರೆ ನಿಮ್ಗೆ ಹುಳಿ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ. ಇದು ಕೂಡ ಬಿಳಿ, ಇದು
ಬಿಳಿ ನೇರಳೆ. ಬಿಳಿ ನೇರಳೆ. ಇದು ಒಂದು ಸಣ್ಣ ಕಾಯಿ ಬಿಟ್ಟಿದೆ ಅಂತ ಕಾಣುತ್ತೆ, ಇಲ್ಲೆಲ್ಲೋ ನೋಡಿದೆ. ಹಾಂ, ಇಲ್ಲಿದೆ ನೋಡಿ ಫಸ್ಟ್ ಹಣ್ಣು. ಇನ್ನೂ ಫಸ್ಲು ನೇರಳೆ. ನೇರಳೆ, ಬಿಳಿ ನೇರಳೆ. ಬಿಳಿ ನೇರಳೆ. ಓಕೆ. ಇದು ತೋಟ, ಇದು ಮನೆಗೆ ಎಷ್ಟು ಎಕರೆ ಮಾಡ್ಕೊಂಡಿದ್ದೀರಾ? ಒಂದು ಇದು ಅರ್ಧ ಎಕರೆ ಅಷ್ಟೇ. ಓಕೆ. ಇದು ಬಾರ್ಬಡಾಸ್ ಚರಿ, ಇದು ಪನ್ನೇರಳೆ, ಅದೊಂದು ಜಾತಿ. ಇದು ಇದು ಜಾಕು. ಓಕೆ. ಇದು ಮಲೇಷಿಯನ್ ಆ್ಯಪಲ್ ಅಂತ, ಮಲೆಯನ್ ಆ್ಯಪಲ್ ಅಂತ. ಇದು ಹೇಳ್ತಾರೆ, ಇದು ಮಲೆಯನ್ ಆ್ಯಪಲ್. ಓಕೆ. ಇದು ಇನ್ನೂ ಬಿಟ್ಟಿಲ್ಲ ಕಾಯಿ, ಅದು ಹಣ್ಣು ಬಿಟ್ಟಿಲ್ಲ. ಇವೆಲ್ಲ ಲವಂಗ. ಮತ್ತೆಗೆ ಇಲ್ಲಿ ಹಣ್ಣಿಗೇನು ಬೇರೆ ಯಾವುದೋ ಹಾವಳಿ ಇಲ್ವಾ? ಮಂಗಂದಷ್ಟೇ. ಮಂಗಂದೇ ಮೇಯ್ನು. ಇದು ರುದ್ರಾಕ್ಷಿ, ಈ ಮಾಲೆ ಹಾಕೊಳ್ತಾರಲ್ಲ, ಅದು ರುದ್ರಾಕ್ಷಿ ಬಿಡೋ ಗಿಡ. ಇದು ಇನ್ನೂ ಬಿಟ್ಟಿಲ್ಲ, ಇನ್ನೂ ಇಲ್ಲ, ಚಿಕ್ಕದಿದೆ. ಪಾತಿ ಎಲ್ಲ ಮಾಡಿದ್ದೀರಾ ನೀವೇ? ಸ್ವಲ್ಪ ಉಳಿಕೆ ಗಿಡಗಳನ್ನ ಹಂಗೆ ಇಟ್ಕೊಂಡಿದ್ದೀವಿ. ನೀವೇ ಪಾತಿ ಮಾಡ್ತೀರಾ? ಹೌದು, ನಾವು ಮಾಡ್ತೀವಿ. ಇತ್ತೀಚೆಗೆ ಕಡಿಮೆ ಮಾಡಿದ್ದೀವಿ, ಅದ್ರ ಮುಂಚೆ ಎಲ್ಲ ಮಾಡ್ತಾ ಇದ್ವಿ. ಅಂದರೆ ತೋಟಕ್ಕೆ ಯಾವ್ದು ಬೇಕು ಅದೆಲ್ಲ. ಟ್ರ್ಯಾಕ್ಟರ್ ಎಲ್ಲ ನಿಮ್ಮದೇ? ಟ್ರ್ಯಾಕ್ಟರ್ ಎಲ್ಲ ನಮ್ಮದೇ. ಮೆಷಿನ್ನು, ಇದು ನೀರು ಹೊಡಿಯೋದು ಇಂಜಿನ್, 2 ಇಂಜಿನ್ಗಳು. ಆ ಸಣ್ಣ ಟ್ರ್ಯಾಕ್ಟ್ರು, ಮಿನಿ ಟ್ರ್ಯಾಕ್ಟ್ರು, ಇದು 2 ದೊಡ್ಡ ಟ್ರ್ಯಾಕ್ಟರ್ ಇದೆ, ಜನರೇಟರ್ ಇದೆ, ಎಲ್ಲವೂ ನಮ್ಮದೇ. ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ವರ್ಷಕ್ಕೆ ಅಂತ ಕೇಳಬೇಕು, ಯಾಕೆ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಲ್ಲ, ಇವೆಲ್ಲ ಮೇಂಟೆನೆನ್ಸ್ ರಿಪೇರಿಗೆ ಬಂದಂಗೆ ಆಗ್ತಾ ಹೋಗುತ್ತೆ, ಏನೂ ಮಾಡಂಗಿಲ್ಲ. ಅಲ್ಲ, ಕೆಲಸದವ್ರು ಸಿಗ್ತೀರಾ ಮೋನಣ್ಣ ಇಲ್ಲಿ? ಇಲ್ಲ, ಸಿಗೋದು ಕಷ್ಟ ಇದೆ, ತುಂಬ ಹೆಂಗೆಂಗೋ ಒದ್ದಾಡ್ಕೊಂಡು ಮಾಡ್ತಾ ಇದೀವಿ. ನಿಮ್ಮದೇ ವಾಟರ್ ಟ್ಯಾಂಕರ್ ಇಟ್ಕೊಂಡಿದ್ದೀರಾ? ಹಾಂ, ನಮ್ಮದೇ 3 ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ಎಲ್ಲಿಗೆ? ನೀರಿಗೆಲ್ಲ ಇದೆಲ್ಲ ಹೆಚ್ಚು ಕಡಿಮೆ ಊರವರು ಇದಿದ್ದಾಗ ಹಬ್ಬ ಹರಿದಿನಗಳಲ್ಲಿ ಕೇಳ್ತಾರೆ, ಅವ್ರಿಗೆ ತೊಗೊಂಡೋಗಿ ನಿಲ್ಲಿಸೋದು. ಹಂಗೆ ಆಗ್ತದೆ. ಸೋಷಿಯಲ್ ಸರ್ವಿಸ್ ಒಂದು ರೀತಿಯಾಗಿ. ಇದೊಂದು ಪೀನಟ್ ಇದು ಅಂತ, ಪೀನಟ್ ಬಟರ್ ಪ್ಲಾಂಟ್ ಅಂತ. ಪೀನಟ್ ಬಟರ್ ಪ್ಲಾಂಟ್. ಪೀನಟ್ ನಾವೆಲ್ಲ ನೆಲದಲ್ಲಿ ಅದೇ ಕಡಲೆಕಾಯಿ ಥರ ಹಿಂಗೆ ಬಿಡುತ್ತೆ, ಹಿಂಗೆ ಹಣ್ಣು. ಅದು ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈಗ ಹೂ ಆಗ್ತಾ ಇದೆ ನೋಡಿ. ಈ ಕಡೆ ಎಲ್ಲ ತೋಟ, ಆ ಕಡೆ ಎಲ್ಲ ತೋಟ. ಹೌದು. ಏನೇನು ಬೆಳೆದಿದ್ರೆ ತೋಟ ಒಂದು ರೌಂಡ್ ಹೋಗಿ ಬರೋದು? ತೋಟ ಬರೀ ಇದೆ. ಏನು, ಇದು ಲಿಚ್ಚಿ ಗಿಡ. ಇದು ಒಳ್ಳೆ ಹಣ್ಣು ಬಿಡುತ್ತೆ. ಇದು ಆಲ್ ಸ್ಪೈಸ್ ಅಂತ ಹೇಳಿ. ಎಲ್ಲ ಸ್ಪೈಸ್ ಇದರಲ್ಲೇ ಇರುತ್ತೆ. ಎಲ್ಲ ಸ್ಪೈಸ್ ವಾಸನೆನೂ ಇದರಲ್ಲೇ ಇರುತ್ತೆ. ಸಾರಿಗೆ, ಮಾಂಸ ಸಾರಿಗೆ, ಮತ್ತೆ ಇದಕ್ಕೆ ಮೀನು ಸಾರಿಗೆ ಹಾಕಿ ಇದು ಮಾಡ್ತಾರೆ. ಚಕ್ಕೆ ಲವಂಗ ಏನು ಬೇಡ, ಇದೊಂದು ಹಾಕಿದ್ರೆ ಸಾಕು. ಹೌದು. ಮತ್ತು ನಾನು ಕೇಳಿದ್ದೆ, ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನು ಎಕ್ಸ್ಪೆರಿಮೆಂಟ್ಗೆ ಅಂತ ಹೇಳಿ ಗೌರ್ಮೆಂಟಿಂದ ಸ್ವಲ್ಪ ಕೊಟ್ಟಿದ್ರಲ್ಲ, ಪಾಪ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ರು, ಹೊಸ ತಳಿ ಗಿಡಗಳನ್ನ ತಂದು ಅಂತ. ಅದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಯ್ತು ಅನ್ಸುತ್ತೆ? ಅಲ್ಲ, ನನ್ನ ಪೀರಿಯಡಲ್ಲೇ ನಾನು ಇದು ಮಾಡಿದ್ದದೆಲ್ಲ. ಹೆಚ್ಚು ಕಡಿಮೆ ನಾನೇ ಇದು ಮಾಡಿದ್ದು. ಡಿಫ್ರೆಂಟಾಗಿ ಬೇರೆ ತಳಿಗಳನ್ನ ಈಗ ಹೊಸದಾಗಿ ಬಂದಿದ್ದು ಇಂಟ್ರೊಡ್ಯೂಸ್ ಆಗಿದ್ದನ್ನು ನಾನೇ ನರ್ಸರಿ ಮಾಡಿ ಒಂದೊಂದು ಪ್ಲಾಟ್ ಮಾಡಿ, ಪ್ಲಾಟಲ್ಲಿಂದ ಸೀಡ್ಗಳನ್ನ ಸುಮಾರು ಕಾಫಿ ಬೋರ್ಡ್ಗೂ ಮಾರಾಟ ಮಾಡ್ತಿದ್ವಿ ಆಗ. ಅದೊಂದು ಪೀರಿಯಡು. ಆಮೇಲೆ ಇಲ್ಲ, ಸ್ಟಾಪ್ ಮಾಡಿದ್ವಿ. ಇದೆಲ್ಲ ಚಂದ್ರಗಿರಿ ಕಾಫಿ, ಅರೇಬಿಕಾ ಕಾಫಿ. ಸುಮಾರು ಎಷ್ಟು ಖರ್ಚು ವೆಚ್ಚ ಎಲ್ಲ ಕಳೆದು ಎಷ್ಟಾಗ್ಬೋದು ಕಾಫಿದು? ಮತ್ತೆ ಕಾಫಿದು ಡಿಪೆಂಡ್ಸ್. ಈಗ ಏನಾಗುತ್ತೆ, ಪ್ರತಿ ವರ್ಷವೂ ಒಂದೇ ಥರ ಇದು ಬರಲ್ಲ, ಈಲ್ಡ್ ಬರಲ್ಲ. ಒಂದು ವರ್ಷ ಒಳ್ಳೆ ಈಲ್ಡ್ ಬಂದರೆ ನೆಕ್ಸ್ಟ್ ಇಯರ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಖರ್ಚು ವೆಚ್ಚ ಇಂಥ ನಿಖರವಾಗಿ ಹೇಳೋಕ್ಕಾಗಲ್ಲ. ಅಂತೂ ಈಗಿನ ರೇಟಲ್ಲಿ ಎಲ್ಲರಿಗೂ ಲಾಭ ಇದೆ. ಈಗಿನ ನೀವು ಖರ್ಚು ಎಷ್ಟು ಮಾಡ್ತೀರೋ ಅದ್ರ ಡಬಲ್ ಆಗಿದೆ ಈ ವರ್ಷ ಎಲ್ಲರಿಗೂ. ಅದರದ್ದು ಇನ್ಕಮ್ಮು 50% ಜಾಸ್ತಿ ಆಗಿದೆ, ಇನ್ಕಮ್ ಖರ್ಚಿನ ಮೇಲೆ. ಕಾಫಿ ಅಂತ ಬಂದಾಗ ವರ್ಷ ಪೂರ್ತಿ ಕೆಲಸನ ಅಥವಾ ಸೀಸನ್ ವೈಸ್? ವರ್ಷ ಪೂರ್ತಿ ಕೆಲಸ. ಒಂದು ದಿವಸನೂ ಅದು ಫ್ರೀ ಇರಲ್ಲ. ಕಾಫಿ ಕೆಲಸದವ್ರು ಬೇಕೇ ಬೇಕು. ಇವಾಗ ಯಾವ ಸೀಸನ್? ಹೂವೆಲ್ಲ ಈಗ ಹೂ ಆಗಿದೆ, ಹೀಚಾಗಿದೆ. ಚಿಗುರು ಕಸಿ ಮಾಡ್ತಾ ಇದೀವಿ, ಗಿಡದ ಕಸಿ ಮಾಡ್ತಾ ಇದೀವಿ. ಕಸಿ ಮಾಡೋದೇ ಟೈಮ್ ಹಿಡಿಯುತ್ತಲ್ಲ, ಅದು ತುಂಬಾ ಟೈಮ್ ಹಿಡಿಯುತ್ತೆ. ಎಲ್ಲ ಗಿಡನೂ ಮುಟ್ಟಬೇಕು ನೋಡಿ. ಇದು ಚಿಗುರು ತೆಗ್ದಿಲ್ಲ ಇನ್ನು? ಒಂದ್ಸಲ ತೆಗ್ದಿದ್ದೀವಿ, ಇನ್ನೊಂದ್ಸಲ ತೆಗಿಬೇಕು. ಇನ್ನೊಂದ್ಸಲ ಬಂದಿದೆ, ಮತ್ತೆ ತೆಗಿಬೇಕು. ಎಷ್ಟು ಸಲ ತೆಗಿಬೇಕಾಗಾದ್ರೆ? ಇದು 3 ಸಲ ತೆಗಿಬೇಕು. ಅರೇಬಿಕಾ. ರೋಬಸ್ಟಾ ಎಲ್ಲ? ರೋಬಸ್ಟನ್ನು 3 ಸಲ ತೆಗಿಬೇಕು. ನಿಮಗೆ ಮಳೆ ಬಿಸಿಲು ಬಂದಂಗೆ. ಮಳೆ ಚಿಗುರು ಬಂದ್ರೆ ಏನಾಗುತ್ತೆ? ಏನ್ ಪ್ರಾಬ್ಲಮ್ ಕಾಫಿಗೆ? ಅಲ್ಲ, ಚಿಗುರು ಬಂದ್ರೆ ನೀವು ಚಿಗುರು ಕಂಪ್ಲೀಟ್ ಎಲ್ಲ ಸತ್ವವನ್ನು ಹೀರ್ಕೊಳ್ಳುತ್ತೆ. ಬೇರೆ ರೆಂಬೆ ಕೊಂಬೆಗಳು ಬೆಳೆಯೋದು ಕಡಿಮೆ ಆಗುತ್ತೆ. ಅದು ಇಲ್ಲಿ ಮಧ್ಯದಲ್ಲಿ ತೆಗಿಬೇಕು. ಒಣಕಡ್ಡಿ ಎಲ್ಲ ತೆಗಿಬೇಕು ನೋಡಿ. ಈ ಥರದ ಕಡ್ಡಿಗಳು ಬೇಡ, ನೀವು ಇದು ಪ್ರಯೋಜನ ಇಲ್ದಿರೋ ಕಡ್ಡಿಗಳನ್ನ ಈ ಥರದ್ದು ಒಂದೊಂದು ಇದು ಕಮ್ ಚಿಗುರು ಅಂತೀವಿ. ಅಲ್ಲಿ ಚಿಗುರು ತೆಗಿಬೇಕು, ಇದು ತೆಗಿಬೇಕು, ಪೂರ್ತಿ ತೆಗಿಬೇಕು ಇದೆಲ್ಲ ಕಮ್ ಚಿಗುರನ್ನ. ಮತ್ತು ಈ ಅಡ್ಡ ರೆಕ್ಕೆಗಳು, ಈ ಸಣ್ಣದ ಚಿಗುರು ಫಸಲು ಇಲ್ಲದೆ ಇರೋದು ತೆಗಿಬೇಕು. ಫಸಲು ಇದ್ದವನು ಬಿಡ್ಬೇಕು. ಇದೊಂದ್ಸಲ ತೆಗ್ದಿದ್ದಾರಲ್ಲ, ಬರೀ ಇದು ಚಿಗುರು ಕೈ ಆಡ್ಬೇಕಷ್ಟೇ. ಎಷ್ಟು ಕ್ವಿಂಟಲ್ ಒಂದು ವರ್ಷದಲ್ಲಿ? ಅಂದ್ರೆ ಅವರೇಜ್ ಅಂತ ಇಲ್ಲ,
ಹೈಯೆಸ್ಟು ಭಾಳ ಹಿಂದೆ 80 ಟನ್ ಆಗಿತ್ತು 150 ಎಕರೆಗೆ, ಅದೇ ಹೈಯೆಸ್ಟು. ಓ 80 ಟನ್ ಎಷ್ಟು? ಹೈಯೆಸ್ಟು. ಅವಾಗ ಎಷ್ಟಿತ್ತು ಕಾಫಿಗೆ? ಅವಾಗೆಲ್ಲ ತುಂಬ ಕಡಿಮೆ ಇತ್ತು, ಥ್ರೋ ಅವೇ ಪ್ರೈಸು. ಓಕೆ, ಎಷ್ಟು ಮೆಣಸು ಎಷ್ಟಾಯಿತು ಯಾವ ಸಂದರ್ಭ? ಅಲ್ಲ ಮೆಣಸಾಗಿದೆ 10 ಟನ್ನು 12 ಟನ್ನು ಮೆಣಸಾಗಿದೆ. ನೀವು ಇವಾಗ ನೋಡ್ತಾ ಇರೋದು 150 ಏಕರ್ಸ್ ಕಾಫಿ ಎಸ್ಟೇಟು. ನೋಡ್ಬೋದು ನಮ್ಮ ಮಾಲೀಕರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ. ಯಾವುದೇ ಆಡಂಬರದ ವಸ್ತುಗಳು ಹಾಕಿಲ್ಲ, ಏನಿಲ್ಲ, ನಾರ್ಮಲ್ ಫೋನ್ ಇಟ್ಕೊಂಡು ಸಾದಾ ಸೀದಾ ಮನುಷ್ಯ ಅಂತ. ಹಾಗಾಗಿ ಇಲ್ಲಿ ಫೇಮಸ್ ಇವರು. ಮತ್ತು ನಿಮ್ಮ ಹೋರಾಟ ಅಂದಾಗ ಅಗ್ರಿಕಲ್ಚರ್ ಜೊತೆಗೇನೆ ಹೋರಾಟ ಹೇಗೆ? ನಿಮ್ಮ ತಂದೆಯವರು ಪರಿಸರವಾದಿ ಆಗಿದ್ದ? ಇಲ್ಲ, ನಮ್ಮ ತಂದೆ ಪರಿಸರವಾದಿ ಅಲ್ಲ, ಅವರು ರಾಜಕಾರಣದಲ್ಲಿದ್ದರು. ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ನಾನು ಅಷ್ಟೇ ರಾಜಕಾರಣದಲ್ಲಿದ್ದೆ, ಇದ್ದೀನಿ ಈಗಲೂ ಕೂಡ, ಭಾಳ ಕಡಿಮೆ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಭಾಳಷ್ಟು ರೆಡ್ ಕ್ರಾಸ್ ಚೇರ್ಮನ್ ಆಗಿದ್ದೀನಿ ಡಿಸ್ಟ್ರಿಕ್ನಲ್ಲಿ. ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ ರೂರಲ್ ಮಕ್ಕಳಿಗೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅವ್ರನ್ನ ಎಫಿಷಿಯೆಂಟಾಗಿ ಪಾಸ್ ಮಾಡೋದಕ್ಕೋಸ್ಕರ ಕೋಚಿಂಗ್ ಕೊಡೋ ಅಂಥ ಒಂದು ಇದು ಸಂಘಟನೆ ಇದೆ, ಅದರದ್ದು ಸೆಕ್ರೆಟರಿ ಆಗಿದ್ದೀನಿ ಹಾಸನ ಡಿಸ್ಟ್ರಿಕ್ಟ್ದು. ಮತ್ತು ಸಂಸ್ಕೃತ ಸಂಘದಲ್ಲಿದ್ದೀನಿ, ಅಲ್ಲೂ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹೀಗೆ ಬೇರೆ ಇದರಲ್ಲಿ ನನ್ನದು ಕೆಲಸಗಳು ಇದು ನಡೀತಾ ಇದೆ. ಮತ್ತು ಮಧ್ಯದಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ತುಂಬ ಇದು ಪಕ್ಷಿಗಳ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದ್ದೀನಿ ನಾನು. ಪಕ್ಷಿಗಳ ಛಾಯಾಚಿತ್ರಗಳನ್ನು ತೆಗೆಯೋದ್ರಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದೀನಿ. ತುಂಬ ಕ್ರೇಜು. ನಾವೊಂದು ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡಿದ್ವಿ 2 ಸಲ, ಭಾಳ ಚಿಕ್ಕಂದಿನಿಂದ. ನಾನು ಭಾಳ ವರ್ಷಗಳಿಂದ ಸಣ್ಣದ ಹುಡುಗ ಇದ್ದಾಯಿಂದನೂ ನನ್ನ ಹಕ್ಕಿಗಳ ಬಗ್ಗೆನೇ ಜಾಸ್ತಿ ಇದು. ಹಕ್ಕಿಗಳಿಗೆ ಕ್ಯಾಟ್ರಬಿಲ್ ಇಟ್ಕೊಂಡು ಹೊಡೆಯೋದು, ಆವಾಗ ಹಕ್ಕಿಗಳನ್ನು ಹೊಡೆದು ಸಾಯಿಸೋದ್ರಲ್ಲಿ ಒಂದು ಇದಿತ್ತು ನನಗೆ ಆಸಕ್ತಿ. ಬೆಳೆದು ಕೊನೆಗೆ ಅದು ಪಕ್ಷಿಗಳ ಬಗ್ಗೆ ಅವನ್ನ ಕನ್ಸರ್ವ್ ಮಾಡಬೇಕು ಅನ್ನೋ ಒಂದು ಇದು ಬಂದಿದ್ದು. ಅದೇ ಒಂದು ತೋಟ ಅಥವಾ ಯಾವುದೇ ಒಂದು ಕೃಷಿ ಎಷ್ಟು ಪ್ರಮುಖವಾಗಿರುತ್ತೆ ಆದಾಯದ ಮೂಲ ತಗೊಂಡಾಗ? ಅಲ್ಲ, ಅದೇ ಅವನ ಜೀವನ ನಾಡಿ ಅಲ್ವಾ. ಎಲ್ಲ ರೈತರ ಬದುಕು ಪೂರ್ಣವಾಗಿ ಅವಲಂಬಿತವಾಗಿರೋದು ಅವರ ಭೂಮಿ ಮೇಲೆ ಬೆಳೆಯುವಂಥ ಬೆಳೆ ಮೇಲೆ. ಮತ್ತೆ ಎಲ್ಲ ಒಂದು ಗಾದೆ ಮಾತಿದೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಆ ಥರ ಇದ್ದೇ ಇದೆ. ಬಟ್ ಈಗಿನ ರೈತರುಗಳೆಲ್ಲ ಬುದ್ಧಿವಂತರಾಗಿದ್ದಾರೆ, ಬೇರೆ ಚಟುವಟಿಕೆಗಳಲ್ಲಿ ಹಣ ಮಾಡೋದಕ್ಕೆ ನೋಡ್ತಾರೆ, ಈ ಜೊತೆಯಲ್ಲಿ ಇದನ್ನು ಇಟ್ಕೊಳ್ತಾರೆ. ಮತ್ತು ಕೂಲಿ ಕಾರ್ಮಿಕರಾಗೂ ಕೆಲಸ ಮಾಡ್ತಾರೆ, ಕೆಲಸ ಇಲ್ದಿರೋ ಟೈಮಲ್ಲಿ, ಅವ್ರ ಸ್ವಂತ ಜಮೀನಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ಬೇರೆ ರೀತಿಯ ಸಂಪಾದನೆ ಮಾಡಿ ಹಣನ ಸಂಗ್ರಹ ಮಾಡೋ ಒಂದು ಇದನ್ನು ಕಲ್ತಿದ್ದಾರೆ. ವೇಸ್ಟ್ ಮಾಡದೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೀತಾರೆ. ಈಗ ಶುಂಠಿ ಬೆಳೀತಾರೆ, ಅಡಿಕೆ ಸಣ್ಣ ಇರೋರು ಕೂಡ ಅಡಿಕೆ ಪ್ಲಾಂಟೇಶನ್ನ ಮಾಡ್ತಾ ಇದ್ದಾರೆ. ಈ ಯಾವತ್ತೋ ಒಂದಿನ ಎಲ್ಲ ಪೇ ಮಾಡುತ್ತೆ. ಆಮೇಲೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಈಗ ಯಾರು ಭೂಮಿನ ಕಡೆ ತನಕ ಇಟ್ಕೊಳ್ತಾರೋ ಅವರೇ ಕೋಟ್ಯಾಧಿಪತಿ. ಈಗ ಎಲ್ಲೇ ಆಗಲಿ, ಹಳ್ಳಿಲೇ ಆಗಲಿ, ಸಿಟಿಲೇ ನೀವು ಹಳ್ಳಿನಲ್ಲೂ ಹೋಗಿ ಹಣಕ್ಕೇನು ಬರ ಇಲ್ಲ. ಈಗ ಯಾರಿಗೂ ಪಕ್ಕದಲ್ಲಿ ಯಾರು ಜಮೀನು ಕೊಡ್ತೇನೆ ಅಂದರೆ ಎಲ್ಲ ನಾನು 10-15 ಜನ ಕಾಂಪಿಟೇಷನ್ಗೆ ಬರ್ತಾರೆ. ಅದು ಎಲ್ಲರ ಹತ್ರನೂ ಹಣ ಇದೆ ಅಂತ ಅನಿಸುತ್ತೆ ನಮಗೆ. ನೀ ಜಮೀನೇನು ಮಾರಿದ್ದಿಲ್ಲ? ಜಮೀನು ನಾವು ಮಾರಿದ್ದಿಲ್ಲ, ಭಾಳ ಕಡಿಮೆ. ಎಲ್ಲೋ 1 ಎಕರೆ 2 ಎಕರೆ ಯಾವುದು ಪೀಸ್ ಪ್ಲಾನ್ ಲ್ಯಾಂಡ್ಗಳು ನಮಗೆ ಅಷ್ಟು ಅನುಪಯುಕ್ತ ಅನ್ನೋ ಒಂದು ರೀತಿಯಲ್ಲಿ ಕಂಡಾಗ ಮಾತ್ರ ಒಂದು ಕೊಟ್ಟಿದ್ದೀವಿ ಹೊರತು ಇದುವರೆಗೂ ನಮ್ಮ ತಂದೆ ಮಾಡಿರೋದು ಯಾವುದನ್ನೂ ಕಳೆದಿಲ್ಲ. ಓಕೆ, ಇವಾಗ ಕಮರ್ಷಿಯಲ್ ಕ್ರಾಪ್ ಅಂತ ಬಂದರೆ ಇಲ್ಲಿ 2 ಇರೋದು, ಮೆಣಸು, ಕಾಫಿ. ಇಲ್ಲಿರೋದು 2, ಮೆಣಸು, ಕಾಫಿ. ನನ್ನ ಆಲೂರು ಸುತ್ತಮುತ್ತದಲ್ಲಿ ಒಂದು 100 ಎಕರೆ ಮಾಡಿದ್ದೀವಿ. ಅಲ್ಲಿ ಮಾವು, ಸಪೋಟ, ತೆಂಗು, ಈ 3 ಬೆಳೆನ ಮಾಡ್ತಾಯಿದ್ದೀವಿ.